ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಏನಪ್ಪ ಅಂತ ಹೇಳಿದರೆ BPL ರೇಷನ್ ಕಾರ್ಡ್ ಇದ್ದವರು ಈ ಒಂದು ಕೆಲಸನ ಮಾಡಲೇಬೇಕು. ಸೊ ಮಾಡಲಿಲ್ಲ ಅಂತ ಹೇಳಿದರೆ ನೀವು ದಂಡ ಕಟ್ಟೋದಂತೂ ಫಿಕ್ಸ್ ಇದೆ. ಏನಕ್ಕೆ ಅಂತ ಹೇಳಿದ್ರೆ ಸರ್ಕಾರ ನಮಗಂತಲೇ ಒಂದಷ್ಟು ಸವಲತ್ತುಗಳನ್ನು ಕೊಡುತ್ತೆ. ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನ ನಾವು ಉಪಯೋಗ ಪಡ್ಕೊತೀವಿ ಅನ್ನೋದಾದರೆ ಸೊ ಸರ್ಕಾರ ಹೇಳಿರ್ತಕ್ಕಂಥ ರೂಲ್ಸನ್ನ ಫಾಲೋ ಮಾಡೋದು ನಮ್ಮ ಕರ್ತವ್ಯ ಇದೆ. ಈಗ ಸರ್ಕಾರ ಏನೋ ಒಂದು ಕೊಟ್ಟಿಲ್ಲ ಅಂತ ಹೇಳಿದಾಗ ಸೊ ಅವ್ರು ಹೇಳಿದ್ರು ಕೊಟ್ಟಿಲ್ಲ ಅಂತ ಸರ್ಕಾರನ ಹೇಗೆ ಬ್ಲೇಮ್ ಮಾಡ್ತೀವೋ ಸರ್ಕಾರದವರು ನಮಗೆ ನಮ್ಮ ಒಂದು ತಪ್ಪುಗಳನ್ನು ತಿದ್ಕೊಳ್ಳಿಕ್ಕೆ ಒಂದಷ್ಟು ಅವಕಾಶಗಳನ್ನ ಕೊಟ್ಟಿರ್ತಾರೆ. ಸೊ ಅದನ್ನು ನಾವು ಮಾಡಲಿಲ್ಲ ಅಂತ ಹೇಳಿದರೆ ಆಬ್ವಿಯಸ್ಲಿ ಸರ್ಕಾರ ನಮ್ಮ ಮೇಲೆ ಆ್ಯಕ್ಷನ್ ತಗೊಳುತ್ತೆ. ಸೊ ಏನಿದೆ ಈ BPL ಕಾರ್ಡ್ ಬಗ್ಗೆ ಬಂದಿರತಕ್ಕಂಥ ಮಾಹಿತಿ ಏನಿದೆ ಅಂತ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸೊ ಅದೇ ರೀತಿಯಾಗಿ ನನ್ನ ಇನ್ನೊಂದು ನಮ್ಮ ಕನ್ನಡ ಲಾಗ್ಸ್ ಅಂತ ಇದೆ, ಅಲ್ಲಿ ಮೇಕಪ್ ರಿಲೇಟೆಡ್ ಮತ್ತು ಚಿಕ್ಕ ಪುಟ್ಟ ವಿಡಿಯೋಗಳನ್ನ ಹಾಕ್ತಾ ಇದ್ದೀನಿ. ಸೊ ಆ ಒಂದು ಚಾನಲನ್ನು ಫಾಲೋ ಮಾಡಿ ಅಂತ ಹೇಳ್ತೀನಿ. ಸೊ ಇವಾಗ BPL ರೇಷನ್ ಕಾರ್ಡ್ದು KYC ಮಾಡಿಸ್ಬೇಕು. ಅದು ಈ ತಿಂಗಳವರೆಗೂ ಎಕ್ಸ್ಟೆಂಡ್ ಆಗಿತ್ತು. ಸೊ ಯಾರೆಲ್ಲ KYC ಮಾಡಿಸಿಲ್ವೋ ಸೊ KYCನ ಮಾಡಿಸಿ ಅಂತ ಹೇಳ್ತೀನಿ ಮೊದಲನೇದಾಗಿ. ಎರಡನೇದಾಗಿ ಏನಪ್ಪ ಅಂತ ಹೇಳಿದರೆ ನಿಮಗೆ ಗೊತ್ತಿರೋ ವಿಚಾರನೇ, ಕಳೆದ ಒಂದು 4-5 ತಿಂಗಳ ಹಿಂದಿನಿಂದನೂ BPL ರೇಷನ್ ಕಾರ್ಡಲ್ಲಿ ಒಂದಷ್ಟು ಗೊಂದಲಗಳಾಗಿ ಅನ್ನಭಾಗ್ಯ ಯೋಜನೆ ಹಣನ ಸ್ಟಾಪ್ ಮಾಡಿದರು. ಅದಾದಮೇಲೆ BPL ಕಾರ್ಡ್ಗಳನ್ನೇ ರದ್ದು ಮಾಡಿದರು. BPLಂದ APLಗೆ ಶಿಫ್ಟ್ ಮಾಡಿದರು. APLಂದ ಪಟ್ಟಿಯಿಂದ ಹೊರಗಡೆ ತೆಗೆದ್ರು. ಬಟ್ ಗೃಹಲಕ್ಷ್ಮಿ ಯೋಜನೆ APL BPL ಇಬ್ಬರಿಗೂ ಕೊಡ್ತೀವಿ ಅಂತ ಹೇಳಿದರು. ಸೊ ಓವರಾಲ್ ಇದೆಲ್ಲ ಮುಗಿದಾದ್ಮೇಲೆ 15ನೇ ಕಂತವರೆಗೂ ಗೃಹಲಕ್ಷ್ಮಿ ಹಣವನ್ನು ಹಾಕಿದರು. ಸೊ ಇವಾಗ ಏನಪ್ಪ ಅಂತ ಹೇಳಿದರೆ ತುಂಬ ಜನ ಬಂದುಬಿಟ್ಟು BPL ಕಾರ್ಡ್ಗೆ ಎಲಿಜಿಬಿಲಿಟಿ ಇಲ್ಲ ಅಂದ್ರೂ BPL ಕಾರ್ಡನ್ನು ಉಪಯೋಗಿಸ್ಕೊತಾ ಇದ್ದಾರೆ. ಸೊ ಇವರಿಗೆ ಸರ್ಕಾರ ಏನಂತ ಹೇಳಿದರೆ ಒಂದು ಅವಕಾಶವನ್ನು ಕೊಟ್ಟಿದೆ. ನೀವೇನಾದರೂ ಸುಳ್ಳು ಹೇಳಿ BPL ಕಾರ್ಡನ್ನು ಉಪಯೋಗಿಸ್ಕೊತಾ ಇದ್ದೀರಾ ಅಂತ ಹೇಳಿದರೆ ದಯವಿಟ್ಟು ಅದನ್ನು ರಿಟರ್ನ್ ಮಾಡಿ ಅನ್ನೋ ಒಂದು ಮನವಿಯನ್ನು ಮಾಡಿಕೊಂಡಿದೆ ಸರ್ಕಾರ. ಏನಕ್ಕೆ ಅಂತ ಹೇಳಿದರೆ BPL ಕಾರ್ಡ್ ಅನ್ನೋದು ಬಡ ಕುಟುಂಬದವರಿಗೆ ಇರ್ತಕ್ಕಂಥದ್ದು. ಯಾರು ಸರ್ಕಾರಿ ನೌಕರಿನಲ್ಲಿಲ್ಲ, ಯಾರಿಗೆ ಆದಾಯದ ಮಿತಿ ಕಡಿಮೆ ಇದೆ, ಸೊ ಯಾರು ಟ್ಯಾಕ್ಸ್ ಪೇಯರ್ ಅಲ್ಲ ಅಂಥವ್ರಿಗೆ ಇರ್ತಕ್ಕಂಥ BPL ಕಾರ್ಡನ್ನು ಸುಳ್ಳು ಹೇಳ್ಬಿಟ್ಟು BPL ಕಾರ್ಡನ್ನು ತೊಗೊಂಡಿದ್ದಾರೆ. ಸೊ ಇವರು ಅರ್ಹರಾಗಿಲ್ಲದೆ ಇದ್ರೂ BPL ಕಾರ್ಡನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸರ್ಕಾರ ಇದ್ರ ಬಗ್ಗೆ ಸ್ಟ್ರಿಕ್ಟ್ ಆ್ಯಕ್ಷನನ್ನು ತೊಗೊತಾ ಇದೆ. ಸೊ ಇವಾಗ ಏನಂತ ಹೇಳಿದರೆ ನೀವೇನಾದರೂ BPL ಕಾರ್ಡನ್ನು ನೀವೇನೇ ವಾಪಸ್ ಕೊಟ್ಟಿಲ್ಲ ಅಂತ ಹೇಳಿದರೆ ಸರ್ಕಾರ ಇದ್ರ ಬಗ್ಗೆ ಎಲ್ಲ ಡಾಕ್ಯುಮೆಂಟೇಷನ್ನ ಚೆಕ್ ಮಾಡ್ತಾ ಇದೆ. ಆದಷ್ಟು ಯಾವ್ಯಾವ ಅನಧಿಕೃತ ಕಾರ್ಡ್ಗಳಿದಾವೋ ಅವೆಲ್ಲವನ್ನು ತೆಗಿಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದೆ. ಸೊ ಅಂತಹ ಸಂದರ್ಭದಲ್ಲಿ ನಿಮ್ಮ ಒಂದು ಕಾರ್ಡ್ ಏನಾದರೂ ಸಿಕ್ತು, ನೀವು ಸರ್ಕಾರಿ ನೌಕರಿನಲ್ಲಿದ್ದೀರಾ ಅಥವಾ ಒಂದು ಪ್ರೈವೇಟ್ ಜಾಬಲ್ಲಿದ್ದು ಟ್ಯಾಕ್ಸ್ ಪೇಮೆಂಟ್ ಮಾಡ್ತಾ ಇದ್ದೀರಾ, ನೀವು ಆದಾಯ ಮಿತಿಗಿಂತ ಹೆಚ್ಚಿನ ಆದಾಯ ನಿಮ್ಮಲ್ಲಿದೆ ಆದ್ರೂ ನಿಮ್ಮ ಬಳಿ BPL ಕಾರ್ಡ್ ಇದೆ ಅಂತೇಳಿದರೆ ನೀವು ಎಷ್ಟು ವರ್ಷ BPL ಕಾರ್ಡನ್ನು ಉಪಯೋಗ ಮಾಡಿದ್ದೀರಾ, ಎಷ್ಟು ವರ್ಷ ನೀವು BPL ಕಾರ್ಡಿಂದ ನೀವು ಏನೇನೆಲ್ಲ ಸ್ಕೀಮನ್ನು ತೊಗೊಂಡಿದ್ದೀರಾ ಅದಕ್ಕೆಲ್ಲದಕ್ಕೂ ಫೈನ್ ಅನ್ನೋದಿರುತ್ತೆ. ಅಷ್ಟನ್ನು ನೀವು ಸರ್ಕಾರಕ್ಕೆ ಪೇ ಮಾಡಬೇಕಾಗುತ್ತೆ. ಬಟ್ ಅಲ್ಲಿವರೆಗೂ ಹೋಗೋದಕ್ಕಿಂತ ನಾವೇ ವಾಲಂಟರಿಯಾಗಿ ಹೋಗಿ ಕೊಟ್ಟರೆ ಏನೂ ಬರೋದಿಲ್ಲ. ಬಟ್ ಸರ್ಕಾರನೇ ನಮ್ಮ ಮನೆ ಬಾಗಿಲಿಗೆ ನಮ್ಮನ್ನು ಹುಡ್ಕೊಂಡು ಬಂತು ಅಂತೇಳಿದರೆ ಖಂಡಿತ ಇದನ್ನು ಫೇಸ್ ಮಾಡಬೇಕಾಗುತ್ತೆ. ಇದು ಸರ್ಕಾರದಿಂದ ಬಂದಿರತಕ್ಕಂಥ ಅಧಿಕೃತ ಮಾಹಿತಿ ಇದೆ. ಏನಕ್ಕೆ ಅಂತೇಳಿದರೆ ಸುಮಾರಷ್ಟು ಜನ ಇವಾಗ ನೋಡ್ತಾ ಇದ್ರೆ ನೀವು ಅನ್ನಭಾಗ್ಯ ಯೋಜನೆಯಲ್ಲಾಗಿರ್ಬೋದು BPL ಕಾರ್ಡ್ ಇರೋರಿಗೇ ಬರ್ತಾ ಇದೆ. BPL ಕಾರ್ಡ್ ಅನ್ನೋದು ಏನಂತೇಳಿದ್ರೆ ಒಂದು ಎಜುಕೇಷನ್ಗಾಗಿರ್ಬೋದು ಯಾವುದೇ ಒಂದು ಸರ್ಕಾರಿ ಸ್ಕೀಮ್ಗಳಿಗಾಗಿರ್ಬೋದು BPL ಕಾರ್ಡು ತುಂಬಾ ಇಂಪಾರ್ಟೆಂಟು. ಜನ ಅದಕ್ಕೆ ಹೊಡೆದಾಡ್ತಾರೆ. ಹೌದು, ನಾವು ಒಪ್ಕೊತೀವಿ. ಬಟ್ ಇದು ಯಾರಿಗೆಲ್ಲ ಎಲಿಜಿಬಿಲಿಟಿ ಇಲ್ವೋ, ನಾವು ಅಂದರೆ ಒಂದು ವೆಲ್ ಸೆಟಲ್ಡ್ ಅಲ್ಲ ಅನ್ನೋರಿಗೆ ಇದು BPL ಕಾರ್ಡ್ ಇದೆ. ಬಟ್ ನಾವು ವೆಲ್ ಸೆಟಲ್ಡ್ ಇದ್ದೂ ನಾವು ಸುಳ್ಳು ಹೇಳಿ ಇದನ್ನು ಪಡ್ಕೊತೀವಿ ಅನ್ನೋದಾದರೆ ಮತ್ತು ಅವ್ರುಗಳು ಎಲ್ಲೋಗಬೇಕು. ಇವಾಗ ಒಬ್ಬರಿಗೆ ಕೊಡೋದನ್ನು ಅವರು ಡಿವೈಡ್ ಮಾಡಿ 10 ಜನಕ್ಕೆ ಕೊಡಬೇಕಾಗುತ್ತೆ. ಅಲ್ಲಿ ಸಿಗಬೇಕಾದವ್ರಿಗೆ ಕರೆಕ್ಟಾಗಿರ್ತಕ್ಕಂಥ ಸೌಲಭ್ಯ ಸಿಗೋದಿಲ್ಲ. ಸೊ ಈ ಒಂದು ಇದನ್ನು ಸರ್ಕಾರ ತಲೆಯಲ್ಲಿ ಇಟ್ಕೊಂಡು ಸೊ ಈ ಒಂದು ನಿರ್ಧಾರಕ್ಕೆ ಬಂದಿದೆ. ಇದು ಒಳ್ಳೆ ಯೋಚನೆ ಅಂತಲೇ ನಾನು ಹೇಳ್ತೀನಿ. ಈವನ್ APLನವರಾಗಿರ್ಬೋದು BPLನವರಾಗಿರ್ಬೋದು ಅರ್ಹರಿಲ್ಲ ಅಂತೇಳಿದರೆ ನಿಮ್ಮ ಕಾರ್ಡ್ಗಳನ್ನು ನೀವೇ ಬಂದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ರಿಟರ್ನ್ ಮಾಡಿ ಅಂತ ಹೇಳಿದೆ. ಅದರಲ್ಲೂ ಸುಮಾರಷ್ಟು ಜನದ ಲೀಸ್ಟನ್ನು ಸಹ ತೊಗೊಂಡಿದ್ದಾರೆ. ಸೊ ನೀವೇನಾದರೂ ಹೋಗಿ ವಾಲಂಟಿಯರಾಗಿ ಕೊಡಲಿಲ್ಲ ಅಂತೇಳಿದರೆ ಖಂಡಿತ ಡಾಕ್ಯುಮೆಂಟೇಷನ್ ಸಮೇತ ಸರ್ಕಾರ ಈ ಒಂದು ಕೆಲಸಕ್ಕೆ ಮುಂದಾಯಿತು ಅಂತ ಹೇಳಿದರೆ ಶೀಘ್ರದಲ್ಲೇ ಈ ಮಾರ್ಚ್ ಎಂಡ್ ಒಳಗಡೆ ಆ ಒಂದು ಯೋಜನೆ ಅದನ್ನು ಮಾಡುತ್ತೆ ಸರ್ಕಾರ. ಸೊ ಆವಾಗ ನೀವು ಇಷ್ಟು ದಿನ ಉಪಯೋಗಿಸ್ತಿದ್ದೀರಲ್ವ BPL ಕಾರ್ಡನ್ನ ಅದ್ರದ್ದು ದಂಡನಂತರೂ ನೀವು ಕಟ್ಟಬೇಕಾಗುತ್ತೆ. ಇದು ಕ್ಲಿಯರ್ ಕಟ್ ಇನ್ಫಾರ್ಮೇಷನ್ನು ಸರ್ಕಾರದ ಕಡೆಯಿಂದ ಬಂದಿರೋದು. ಸೊ ದಯವಿಟ್ಟು ಯಾರೆಲ್ಲ ಕಾರ್ಡುದಾರರು ಇದ್ದೀರೋ ನಿಮಗೆ ಅರ್ಹರಿಲ್ಲ ಅಂತೇಳಿದರೆ ಆ ಕಾರ್ಡನ್ನು ರಿಟರ್ನ್ ಮಾಡಿ ಅನ್ನೋದು ನಮ್ಮ ಒಂದು ಕಳಕಳಿ ಆಗಿದೆ. BPL ಕಾರ್ಡ್ನವರು ದಯವಿಟ್ಟು KYC ಮಾಡಿಸ್ದೇ ಇರೋರು KYC ಮಾಡಿಸ್ಕೊಳ್ಳಿ. KYC ಈ ತಿಂಗಳು ಲಾಸ್ಟ್ ಎಂಡ್ ಕೊಟ್ಟಿದ್ದಾರೆ. ಪದೇ ಸರ್ಕಾರದವರು ಎಕ್ಸ್ಟೆಂಡ್ ಕೊಡೋದಿಲ್ಲ. ಅವರು ಒಂದು ಮುನ್ನೆಚ್ಚರಿಕೆಯಾಗಿ ಕೊಟ್ಟಿರ್ತಾರೆ ಅಂದಾಗ ಎಚ್ಚೆತ್ಕೊಳ್ಳೋದು ನಮ್ಮ ಒಂದು ಕರ್ತವ್ಯ ಆಗಿದೆ. ಸೊ ಅದನ್ನೇ ನಾವು ಮಾಡಲಿಲ್ಲ ಅಂತ ಹೇಳಿದರೆ ನೆಕ್ಸ್ಟ್ ನಾವು ಸರ್ಕಾರ ಬ್ಲೇಮ್ ಮಾಡೋಕ್ಕಾಗಲ್ಲ. ಸೊ ಸರ್ಕಾರದವ್ರು ಕೊಟ್ಟಿರ್ತಕ್ಕಂಥ ಸವಲತ್ತನ್ನು ಯೂಸ್ ಮಾಡ್ತೀವಿ ಅಂತ ಹೇಳಿದರೆ ಅವ್ರು ಹೇಳ್ತಕ್ಕಂಥ ಮಾತನ್ನು ಕೇಳಬೇಕಾಗಿರೋದು ನಮ್ಮ ಒಂದು ಕರ್ತವ್ಯ ಆಗಿದೆ ಅಂತ ಹೇಳ್ತೀನಿ.
ಹೋಪ್ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಯಾರೆಲ್ಲ ಕೊನೆಯವರೆಗೂ ನನ್ನ ಚಾನಲ್ನ ನೋಡಿದಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು.